ನಾವು ಈಗಾಗಲೇ ಜೀವಕೋಶಗಳ ಬಗ್ಗೆ ವಿಶಾಲವಾಗಿ ಅಧ್ಯಯನವನ್ನ ಮಾಡಿದ್ದೇವೆ. ಈಗ ವಿಶೇಷವಾಗಿ ಸಸ್ಯ ಜೀವಕೋಶಗಳ ಮೇಲೆ ಗಮನವನ್ನ ಹರಿಸೋಣ. ಅವುಗಳ ಕೋಶಭಿತ್ತಿಯ ರಚನೆ ಮತ್ತು ಕಾರ್ಯವನ್ನ ಪರಿಶೀಲಿಸೋಣ. ಇಲ್ಲಿ ಒಂದು ಸಸ್ಯ ಜೀವಕೋಶವನ್ನ ತಗೊಳ್ಳೋಣ. ನೀವು ಗಮನಿಸಬಹುದು, ಇತರ ಜೀವಕೋಶಗಳಿಗೆ ಬಳಸಿದಂತೆ ಇದನ್ನ ನಾವು ವೃತ್ತಾಕಾರದಂತೆ ತೋರಿಸ್ತಾ ಇಲ್ಲ, ಬದಲಿಗೆ ಘನಾಕೃತಿ ಅಥವಾ ಆಯತಾಘನಾಕೃತಿಯ ರೂಪದಲ್ಲಿ ತೋರಿಸಲಾಗಿದೆ. ಯಾಕೆ ಅಂದ್ರೆ ಸಸ್ಯ ಜೀವಕೋಶಗಳು ಸಾಮಾನ್ಯವಾಗಿ ನಿಯಮಿತ ಮತ್ತು ಸ್ಪಷ್ಟವಾದ ಆಕಾರವನ್ನ ಹೊಂದಿರುತ್ತೆ. ಹೀಗಾದ್ರೆ ಈ ರೀತಿಯ ಆಕಾರವು ಸಸ್ಯ ಜೀವಕೋಶಗಳಿಗೆ ಹೇಗೆ ದೊರೆತಿರ್ಬೋದು? ಅವುಗಳಿಗೆ ಈ ಘನಾಕೃತಿ ಅಥವಾ ಆಯತಾಘನಾಕೃತಿಯ ರೂಪ ನೀಡಿರೋದು ಯಾವುದು? ಇದಕ್ಕೆ ಉತ್ತರವೇ ಕೋಶಭಿತ್ತಿ. ಕೋಶಭಿತ್ತಿ ಸಸ್ಯ ಜೀವಕೋಶಕ್ಕೆ ದೃಢತೆ, ಆಧಾರ ಮತ್ತು ನಿರ್ದಿಷ್ಟ ಆಕಾರವನ್ನ ನೀಡುತ್ತೆ. ಆದ್ರಿಂದ ಸಸ್ಯ ಜೀವಕೋಶಗಳು ಸರಿಯಾದ ಕಟ್ಟುನಿಟ್ಟಾದ ಆಕಾರವನ್ನ ಹೊಂದಿರೋದು. ಈ ಚಿತ್ರವನ್ನ ಕರೆಕ್ಟ್ ಆಗಿ ನೋಡೋಣ. ಸಾಮಾನ್ಯವಾಗಿ ಈ ಭಾಗವನ್ನ ಕತ್ತರಿಸದೆ ನೋಡಿದ್ರೆ ನಮಗೆ ಹೊರಭಾಗದಲ್ಲಿ ಇರೋ ಕೋಶಭಿತ್ತಿ ಮಾತ್ರ ಕಾಣುತ್ತೆ. ಆದ್ರೆ ಇಲ್ಲಿ ನಾವು ಇದನ್ನ ಕತ್ತರಿಸ್ಕೊಂಡು ತಗೊಂಡಿದ್ದೇವೆ, ಆದ್ರಿಂದನೇ ನಮಗೆ ಒಳಪದರಗಳು ಕಾಣ್ತಾ ಇದ್ದಾವೆ. ಅತ್ಯಂತ ಹೊರಭಾಗದಲ್ಲಿ ಕಂಡುಬರೋದು ಒಂದು ಕೋಶಭಿತ್ತಿ. ಇದರ ಕೆಳಭಾಗದಲ್ಲಿ ಕಾಣೋದು ಕೋಶಪೊರೆ. ಇದನ್ನ ಪ್ಲಾಸ್ಮಾ ಪೊರೆ ಅಂತ ಕೂಡ ಕರೀತೇವೆ. ಈ ಕೋಶಪೊರೆ ಜೀವಕೋಶದೊಳಗೆ ಯಾವ ಪದಾರ್ಥಗಳು ಪ್ರವೇಶಿಸಬೇಕು ಮತ್ತು ಯಾವುವು ಹೊರಗೆ ಹೋಗಬೇಕು ಎಂಬುದನ್ನ ನಿಯಂತ್ರಿಸುವ ಮಹತ್ವ ಪಾತ್ರವನ್ನ ವಹಿಸುತ್ತೆ. ಈ ಕೋಶಪೊರೆಯ ಒಳಭಾಗದಲ್ಲಿ ಕೋಶದ್ರವ್ಯ ಇರುತ್ತೆ, ಅಂದ್ರೆ ಸೈಟೋಪ್ಲಾಸಂ. ಈ ಕೋಶದ್ರವ್ಯದೊಳಗೆ ವಿವಿಧ ಕಣದಂಗಗಳು ಇರುತ್ತೆ. ಜೀವಕೋಶದ ಅನೇಕ ಕ್ರಿಯೆಗಳು ಇಲ್ಲೇ ನಡೆಯೋದು. ಸಸ್ಯ ಜೀವಕೋಶದ ಒಳಭಾಗದಲ್ಲಿ ಹೆಚ್ಚಿನ ಸ್ಥಳವನ್ನ ಪಡೆದುಕೊಂಡಿರುವಂತ ಒಂದು ಕಣದಂಗನ ನೋಡ್ಬೋದು ನೀವು. ಇದನ್ನ ರಸದಾನಿ ಅಂದ್ರೆ ವ್ಯಾಕ್ಯೂಲ್ ಅಂತ ಕರೀತೇವೆ. ಇದ್ರ ಬಗ್ಗೆ ನಾವು ಈಗಾಗಲೇ ಅಧ್ಯಯನವನ್ನ ಮಾಡಿದ್ದೇವೆ. ಈ ರಸದಾನಿ ಮತ್ತು ಕೋಶದ್ರವ್ಯದಿಂದ ಹೊರಗೆ ತಳ್ಳುವ ಒತ್ತಡ ಅಂದ್ರೆ ಆಂತರಿಕ ಒತ್ತಡ ಸೃಷ್ಟಿಯಾಗುತ್ತೆ. ಈ ಒತ್ತಡವನ್ನ ಕೋಶಭಿತ್ತಿ ತಡೆದು ಹಿಡಿದುಕೊಳ್ಬೇಕು. ಅಂದ್ರೆ ಒಳಗಿನಿಂದ ರಸದಾನಿ ಮತ್ತು ಕೋಶದ್ರವ್ಯದಿಂದ ಉಂಟಾಗುವ ಒತ್ತಡ, ಹೊರಗಿನಿಂದ ಈ ಕೋಶಭಿತ್ತಿಯ ದೃಢತೆ, ಇವೆರಡೂ ಸೇರಿ ಸಸ್ಯಕ್ಕೆ ದೃಢತೆ ಮತ್ತು ಆಕಾರವನ್ನ ನೀಡುತ್ತೆ. ಇದರಿಂದಲೇ ಸಸ್ಯಗಳು ಬೆಳೆದು ನಿಂತ್ಕೊಂಡು ತಮ್ಮ ಆಕಾರವನ್ನ ಕಾಪಾಡಿಕೊಳ್ಳಲು ಸಾಧ್ಯ ಆಗೋದು. ಹೀಗಾಗಿ ನಮ್ಮ ಸುತ್ತಲೂ ಒಂದು ಸಸ್ಯ ಇರ್ಬೋದು ನೋಡಿ, ಆ ಸಸ್ಯ ಹೇಗೆ ಸರಿಯಾಗಿ ನಿಂತ್ಕೊಂಡಿದೆ ಅಲ್ವಾ? ಇದಕ್ಕೆ ಆ ಸಾಮರ್ಥ್ಯ ಬಂದು ಅದರೊಳಗೆ ಇರುವಂತ ರಸದಾನಿಯ ಒತ್ತಡ ಮತ್ತು ಕೋಶಭಿತ್ತಿಯ ಬೆಂಬಲದಿಂದಲೇ. ಇಲ್ಲಿ ನಾವು ಕೋಶಭಿತ್ತಿ ಮತ್ತು ಕೋಶಪೊರೆ ಮತ್ತು ಇತರ ಕಣದಂಗಗಳನ್ನ ನೋಡ್ಬೋದು. ಇದು ಕ್ಲೋರೋಪ್ಲಾಸ್ಟ್. ದ್ಯುತಿ ಸಂಶ್ಲೇಷಣೆಗೆ ಇದು ಬಹಳ ಮುಖ್ಯ. ಇನ್ನು ನಮ್ಮ ಮಿತ್ರ ಮೈಟೋಕಾಂಡ್ರಿಯಾ. ಹಾಗೆ ಈ ನೇರಳೆ ಬಣ್ಣದಲ್ಲಿ ಕಾಣ್ತಿದ್ಯಲ್ವಾ, ಇದು ಒಂದು ನ್ಯೂಕ್ಲಿಯರ್ ಪೊರೆ. ಇದ್ರ ಒಳಗೆ ನ್ಯೂಕ್ಲಿಯಸ್ ಅಂದ್ರೆ ಕೋಶ ಕೇಂದ್ರ ಇರುತ್ತೆ. ಈ ಕೋಶ ಕೇಂದ್ರದೊಳಗೆ DNA ಇರುತ್ತೆ. ಈ ನ್ಯೂಕ್ಲಿಯರ್ ಪೊರೆಯ ಹೊರಭಾಗದಲ್ಲಿ ನಿಮಗೆ ಕಂಡುಬರೋದು ಬಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದ್ರ ಮೇಲೆ ಈ ಗೋಳಾಕಾರದಲ್ಲಿ ಕಾಣ್ತಿದ್ಯಲ್ವಾ, ಇದನ್ನ ರೈಬೋಸೋಮ್ಸ್ ಅಂತೀವಿ. ಈ ರೈಬೋಸೋಮ್ಸ್ ಇದ್ರೆ ಅಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತೇವೆ. ಒಂದ್ ವೇಳೆ ರೈಬೋಸೋಮ್ಸ್ ಇಲ್ಲ ಅಂದ್ರೆ ಅದನ್ನ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತೇವೆ. ಇನ್ನಿಲ್ಲಿರೋದು ಬಂದು ಗಾಲ್ಗಿ ಸಂಕೀರ್ಣ. ಈ ಎಲ್ಲಾ ಕಣದಂಗಗಳು ಇದೆ, ಆದ್ರೆ ಈ ವಿಡಿಯೋದಲ್ಲಿ ನಮ್ಮ ಮುಖ್ಯ ಗಮನ ಬಂದು ಕೋಶಭಿತ್ತಿ. ಹಾಗಾಗಿ ಅದಕ್ಕೆ ಹಿಂದಿರುಗೋಣ. ಇದನ್ನ ಸ್ವಲ್ಪ ದೊಡ್ಡದಾಗಿ ಝೂಮ್ ಮಾಡಿ ನೋಡೋಣ. ಆಗ ನಮ್ಗೆ ಅದ್ರೊಳಗೆ ಏನಿದೆ ಅಂತ ಅಧ್ಯಯನ ಮಾಡೋದು ಸುಲಭ ಆಗುತ್ತೆ. ಇಲ್ಲಿ ಕಾಣ್ತಿರೋ ಚಿತ್ರ ನಿಮ್ಗೆ ಸ್ವಲ್ಪ ಆಶ್ಚರ್ಯವನ್ನ ಉಂಟು ಮಾಡ್ಬೋದು. ಸಾಮಾನ್ಯವಾಗಿ ನಾವು ಇಷ್ಟು ದಿನ ಕೋಶಭಿತ್ತಿ ಅಂದ್ರೆ ಒಂದು ಇಟ್ಟಿಗೆಯ ಗೋಡೆ ಅಂತ ಅನ್ಕೊಂಡಿದ್ವಲ್ವಾ, ಒಳಗ್ ನುಗ್ಗಕ್ಕಾಗಲ್ಲ, ಗಟ್ಟಿಯಾದ ಪದರ ಇರುತ್ತೆ ಅಂತ ಕಲ್ಪಿಸ್ಕೊಂಡಿದ್ವಲ್ವಾ. ಆದ್ರೆ ಈ ಚಿತ್ರ ನಮಗೆ ಬೇರೆ ಸತ್ಯವನ್ನೇ ತೋರಿಸ್ತಾ ಇದೆ. ಮೊದಲು ಇಲ್ಲಿ ಏನ್ ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ಕೋಶಪೊರೆ. ಇದನ್ನ ಲಿಪಿಡ್ ದ್ವಿಪದರ ಅಂತ ಕರೀತೇವೆ. ಆದ್ರೆ ಮೇಲ್ಭಾಗದಲ್ಲಿ ಕಂಡುಬರೋದು ಬಂದು ಕೋಶಭಿತ್ತಿ. ಆದ್ರೆ ಗಮನಿಸಿ, ಕೋಶಭಿತ್ತಿ ಒಂದು ಗಟ್ಟಿಯಾದ ಒಳನುಗ್ಗಲಾರದ ಗೋಡೆಯಂತೆ ಇರೋದಿಲ್ಲ. ಇದರೊಳಗೆ ಪಾಲಿಸ್ಯಾಕರೈಡ್ ನಾರುಗಳು ಹರಡಿಕೊಂಡಿರುತ್ತೆ. ಅವುಗಳಲ್ಲಿ ಮುಖ್ಯವಾದವು ಬಂದು ಹೆಮಿಸೆಲ್ಯುಲೋಸ್, ಸೆಲ್ಯುಲೋಸ್ ಮತ್ತು ಪೆಕ್ಟಿನ್. ಸೆಲ್ಯುಲೋಸ್ ಬಂದು ಗ್ಲೂಕೋಸ್ ಅಣುಗಳಿಂದ ನಿರ್ಮಿತವಾದ ಪಾಲಿಮರ್. ಹೆಮಿಸೆಲ್ಯುಲೋಸ್ ವಿಧವಾದ ಏಕಕಗಳು ಮೋನೋಮರ್ಸ್ ಇಂದ ನಿರ್ಮಿತವಾಗಿರುತ್ತೆ. ಪೆಕ್ಟಿನ್ ಇನ್ನೊಂದು ತರದ ಪಾಲಿಸ್ಯಾಕರೈಡ್.
ಈ ಪದಾರ್ಥಗಳನ್ನ ನೀವು ನಿಮ್ಮ ಆಹಾರದಲ್ಲಿ ಫೈಬರ್ ರೂಪದಲ್ಲಿ ಸೇವಿಸಿರ್ತೀರ. ನಮ್ಮ ದೇಹ ಇವುಗಳನ್ನ ಜೀರ್ಣಿಸ್ಕೊಳ್ಳೋದಿಲ್ಲ. ಸಸ್ಯಗಳನ್ನ ತಿಂದಾಗ ನಾವು ಅವುಗಳ ಕೋಶಭಿತ್ತಿಯನ್ನ ಕೂಡ ಸೇವಿಸಿರ್ತೀವಲ್ವಾ. ಇದರಿಂದ ಗ್ಲೂಕೋಸ್ ನಿಧಾನವಾಗಿ ಹೀರ್ಕೊಳ್ಳುವಂತೆ ಮಾಡ್ಬೋದು. ನೀರನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅದರಿಂದ ಆಹಾರ ಸುಲಭವಾಗಿ ಇದರ ಮುಖಾಂತರ ಸಾಗಿಸ್ಬೋದು. ಮುಖ್ಯವಾಗಿ ತಿಳಿದುಕೊಳ್ಬೇಕಾದ ವಿಷಯ ಏನ್ ಗೊತ್ತಾ, ಈ ಕೋಶಭಿತ್ತಿ ಕೇವಲ ತಡೆಗೋಡೆಯಂತೆ ಮಾತ್ರ ಅಲ್ಲ, ಇದು ಸಣ್ಣ ಅಣುಗಳು ಮತ್ತು ದ್ರವ್ಯಗಳು ಹಾದು ಅವಕಾಶ ಮಾಡಿಕೊಡುತ್ತೆ. ಅಂದ್ರೆ ಇದು ಸಂಪೂರ್ಣವಾಗಿ ಮುಚ್ಚಿದ ಗೋಡೆಯಂತೆ ಅಲ್ಲ, ಬದಲಿಗೆ ಒಂದು ಜಾಲ ಅಥವಾ ಬಟ್ಟೆಯಂತೆ ರಚನೆಯಾಗಿರ್ಬೋದು. ಆದ್ರಿಂದ ಜೀವಕೋಶದ ಮಧ್ಯದಲ್ಲಿರುವ ದ್ರವ್ಯ ಮತ್ತು ಅಣುಗಳು ಕೋಶಪೊರೆಗೆ ತಲುಪಲು ಸಾಧ್ಯ ಆಗೋದು. ಕೋಶಭಿತ್ತಿಯ ಮೇಲ್ಭಾಗದಲ್ಲಿ ಅಂದ್ರೆ 2 ಜೀವಕೋಶಗಳ ನಡುವೆ ಇರುವ ಸ್ಥಳವನ್ನ ಈ ಮಧ್ಯ ಲ್ಯಾಮೆಲ ಆವರಿಸಿರುತ್ತೆ. ಈ ಮಧ್ಯ ಲ್ಯಾಮೆಲ ಜೀವಕೋಶವನ್ನ ಪರಸ್ಪರ ಜೋಡಿಸಿ ಹಿಡಿದುಕೊಳ್ಳಲು ಸಹಾಯ ಮಾಡುತ್ತೆ. ಇಲ್ಲಿ ಕಾಣ್ತಿರೋ ಭಾಗವನ್ನ ಮಧ್ಯ ಲ್ಯಾಮೆಲ ಅಂತ ಕರೀತೇವೆ. ಇದೆಲ್ಲಾನು ಆಸಕ್ತಿದಾಯಕ ಹೌದು. ಆದ್ರೆ ಒಂದು ಪ್ರಶ್ನೆ ಮೂಡ್ಬರುತ್ತೆ, ಜೀವಕೋಶವು ಎಷ್ಟು ದೃಢವಾಗಿರ್ಬೋದು? ಇದು ಒಂದು ಜಲದಂತಿರುವ ರಚನೆ ಅಲ್ವಾ, ಆದ್ರೆ ಸಸ್ಯಗಳು ನಿಂತ್ಕೊಳ್ಳಲು ಹೇಗೆ ಸಾಧ್ಯವಾಗುತ್ತೆ? ಕೋಶಭಿತ್ತಿಯೇ ಸಂಪೂರ್ಣ ದೃಢತೆಯನ್ನ ನೀಡುತ್ತಾ? ಉತ್ತರ ಬಹುಶಃ. ಕೋಶಭಿತ್ತಿ ಜಲದಂತಿದ್ದು ಜೀವಕೋಶಕ್ಕೆ ಆಕಾರವನ್ನ ನೀಡುತ್ತೆ. ಆದ್ರೆ ನೀವು ಸಸ್ಯಕ್ಕೆ ನೀರು ಹಾಕದೇ ಇದ್ರೆ ಅದು ಕುಗ್ಗಿ ಬಗ್ಗುತ್ತಲ್ವಾ. ಇದಕ್ಕೆ ಕಾರಣ ಅಂದ್ರೆ ಸಸ್ಯ ನಿಂತ್ಕೊಳ್ಬೇಕು ಅನ್ನೋ ಸಾಮರ್ಥ್ಯ ಸಿಗಬೇಕು ಅಂದ್ರೆ ಕೋಶದೊಳಗಿನ ಆಂತರಿಕ ಒತ್ತಡ ಪ್ಲಸ್ ಕೋಶಭಿತ್ತಿಯ ಬೆಂಬಲ ಇವೆರಡರ ಮೇಲೂ ಅವಲಂಬಿತವಾಗಿರುತ್ತೆ. ಇನ್ನು ಕೆಲವು ಸಸ್ಯಗಳನ್ನ ನೀವು ನೋಡಿರ್ಬೋದು, ವಿಶೇಷವಾಗಿ ಮರಗಳಲ್ಲಿ ಎಷ್ಟು ದೃಢವಾಗಿರುತ್ತಲ್ವಾ. ಮರದಿಂದ ನಾವು ಮನೆಯನ್ನೇ ನಿರ್ಮಿಸ್ಕೊಳ್ಬೋದು. ಇದಕ್ಕೆ ಕಾರಣ ಏನಂದ್ರೆ ಪೂರ್ಣವಾಗಿ ಬೆಳೆಯುವ ಜೀವಕೋಶಗಳಲ್ಲಿ ಜೀವಕೋಶದ ಬೆಳವಣಿಗೆ ನಿಂತ ನಂತರ ಹೆಚ್ಚುವರಿ ಪದರಗಳು ಕೂಡ ನಿರ್ಮಾಣ ಆಗುತ್ತೆ. ಇವುಗಳನ್ನ ನಾವು ಪ್ರಾಥಮಿಕ ಕೋಶಭಿತ್ತಿ, ದ್ವಿತೀಯ ಕೋಶಭಿತ್ತಿ ಅಂತ ಕರಿತೇವೆ. ಈ ದ್ವಿತೀಯ ಕೋಶಭಿತ್ತಿ ಇರುತ್ತಲ್ವಾ, ಅದು ಹೆಚ್ಚು ದಪ್ಪವಾಗಿರುತ್ತೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೆಲ್ಯುಲೋಸ್ ಮತ್ತು ಇತರ ಪದಾರ್ಥಗಳು ಇರುತ್ತೆ. ಇದರಿಂದ ಜೀವಕೋಶಕ್ಕೆ ಅತ್ಯಂತ ಹೆಚ್ಚು ದೃಢತೆ ದೊರೆಯುತ್ತೆ. ಅಂದ್ರೆ ಸಾಮಾನ್ಯ ಸಸ್ಯಗಳಲ್ಲಿ ಆಂತರಿಕ ಒತ್ತಡ ಮತ್ತು ಕೋಶಭಿತ್ತಿ, ಮರಗಳಲ್ಲಿ ದಪ್ಪವಾದ ದ್ವಿತೀಯ ಕೋಶಭಿತ್ತಿ. ಇವುಗಳ ಕಾರಣದಿಂದಲೇ ನೀರನ್ನ ಹಾಕದೆ ಹೋದ್ರೂ ಅವುಗಳು ತಮ್ಮ ದೃಢತೆಯನ್ನ, ಆಕಾರವನ್ನ ಕಾಪಾಡ್ಕೊಳ್ಳುತ್ತೆ. ಕೊನೆಯಲ್ಲಿ ಇನ್ನೊಂದು ಮುಖ್ಯ ವಿಷಯವನ್ನ ನಾವು ಗಮನಿಸಬೇಕು. ನಾವು ಈಗಾಗಲೇ ನೋಡಿದಂತೆ ಈ ಕೋಶಪೊರೆ ಮುಖಾಂತರ ಜೀವಕೋಶದ ನಡುವೆ ಸ್ಥಳದಲ್ಲಿರುವ ಅಣುಗಳು ಮತ್ತು ದ್ರವ್ಯಗಳು ಸಂಪರ್ಕವನ್ನ ಹೊಂದಿರುತ್ತೆ. ಆದ್ರೆ ಇದಕ್ಕಿಂತ ಹೆಚ್ಚಾಗಿ ಸಮೀಪದಲ್ಲೇ ಇರುವ 2 ಜೀವಕೋಶಗಳಿಗೆ ಸಂಪರ್ಕವನ್ನ ಕಲ್ಪಿಸ್ಕೊಳ್ಳೋದು ಒಂದು ಪ್ಲಾಸ್ಮೋಡೆಸ್ಮಾಟ. ಈ ಪ್ಲಾಸ್ಮೋಡೆಸ್ಮಾಟ ಕೋಶಭಿತ್ತಿಯ ಮೂಲಕ ಹಾದು ಹೋಗುವ ಸಣ್ಣ ರಂಧ್ರಗಳಂತಿರುತ್ತೆ. ಅವುಗಳ ನಡುವೆ ಸಂವಹನ ಮತ್ತು ಪದಾರ್ಥಗಳ ಸಾಗಾಣಿಕೆ ಕೂಡ ಮಾಡಬಹುದು. ಉದಾಹರಣೆಗೆ ಇಲ್ಲೊಂದು ಜೀವಕೋಶ ಇದೆ ಅನ್ಕೊಳ್ಳೋಣ, ಇಲ್ಲಿ ಮತ್ತೊಂದು ಜೀವಕೋಶ ಇದೆ ಅಂತ ಅನ್ಕೊಳ್ಳೋಣ. ಈ ಪ್ಲಾಸ್ಮಾಡೆಸ್ಮಾಟ ಅವೆರಡರ ನಡುವೆ ನೇರ ದಾರಿಯನ್ನ ನಿರ್ಮಿಸುತ್ತೆ. ಇದರಿಂದ ಕೋಶದ್ರವ್ಯ, ಸಣ್ಣ ಅಣುಗಳು ನೇರವಾಗಿ ಒಂದು ಕೋಶದಿಂದ ಮತ್ತೊಂದು ಕೋಶಕ್ಕೆ ಹರಿಯಲು ಸಾಧ್ಯ ಆಗುತ್ತೆ. ಇನ್ನಷ್ಟು ವಿವರವಾಗಿ ನಾವು ಇದನ್ನ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದ್ರೆ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಸಣ್ಣ ಕೊಳವೆ ಕೂಡ ಇದರೊಳಗೆ ಹಾದು ಹೋಗೋದು ಕಾಣುತ್ತೆ. ಒಟ್ಟಾರೆ ಏನ್ ಹೇಳ್ಬೋದು ನಾವು, ಸಸ್ಯ ಜೀವಕೋಶಗಳಿಗೆ ಗೋಳಾಕಾರ ಇರೋದಿಲ್ಲ, ಬದಲಿಗೆ ಘನಾಕೃತಿ ಅಥವಾ ಆಯತ ಘನಾಕೃತಿ ಇರುತ್ತೆ. ಇನ್ನು ಅದರ ರಚನೆ ಬಂದು ಗಟ್ಟಿಯಾದ ಗೋಡೆಯಂತೆ ಇರಲ್ಲ, ಬದಲಿಗೆ ಬಟ್ಟೆಯಂತೆ ಇರುತ್ತೆ. ಅದರಿಂದ ಸಣ್ಣ ಅಣುಗಳು ಮತ್ತು ಕೋಶದ್ರವ್ಯ ಸುಲಭವಾಗಿ ಸಂಪರ್ಕ ಮಾಡಬಹುದು. ಅದರ ಬಲ ಬಂದು ಜೀವಕೋಶದೊಳಗಿನ ರಸದಾನಿ ಬೀರುವ ಒತ್ತಡ ಪ್ಲಸ್ ಕೋಶಭಿತ್ತಿಯ ದೃಢತೆ, ಇದರಿಂದ ಸಾಧ್ಯವಾಗುತ್ತೆ. ಇನ್ನು ಇದರಿಂದ ಅದಕ್ಕೆ ಜರಡಿಯಂತೆ ಗುಣ ಕೂಡ ಇರುತ್ತೆ, ಸುಲಭವಾಗಿ ಅಣುಗಳು ಪಾಸ್ ಆಗ್ಬೋದು ಅದರಿಂದ. ಇನ್ನು ಮರದ ಬಲ ಬಂದು ಅದರ ದ್ವಿತೀಯ ಕೋಶಭಿತ್ತಿಯ ಮುಖಾಂತರ ಸಿಕ್ಕಿರುತ್ತೆ. ಇನ್ನು ಪಕ್ಕದಲ್ಲೇ ಇರುವ ಜೀವಕೋಶಗಳು ಪ್ಲಾಸ್ಮಾಡೆಸ್ಮಾಟ ಮುಖಾಂತರ ಸಂಪರ್ಕವನ್ನ ಬೆಳೆಸಿರುತ್ತೆ. ಒಟ್ಟಾರೆ ಜೀವಶಾಸ್ತ್ರವನ್ನ ನಾವು ಪಠ್ಯಪುಸ್ತಕದಲ್ಲಿ ಕಲಿಯುವಾಗ ಎಲ್ಲವೂ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಕಾಣುತ್ತೆ. ಆದ್ರೆ ವಾಸ್ತವದಲ್ಲಿ ವಿಜ್ಞಾನಿಗಳು ಇನ್ನೂ ಅನೇಕ ಪ್ರಶ್ನೆಗಳ ಮೇಲೆ ಸಂಶೋಧನೆಯನ್ನ ನಡೆಸ್ತಾ ಇದ್ದಾರೆ. ಈ ಪ್ಲಾಸ್ಮಾಡೆಸ್ಮಾಟ ಯಾಕೆ ಅಗತ್ಯ, ಇವುಗಳ ಮೂಲಕ ಯಾವ ಪದಾರ್ಥಗಳು ಸಾಗುತ್ತೆ, ಅವು ಹೇಗೆ ಸಾಗುತ್ತೆ, ಈ ರೀತಿಯ ಪ್ರಶ್ನೆಗಳು ಇಂದಿಗೂ ಸಂಶೋಧನೆಯ ವಿಷಯಗಳಾಗಿದೆ.
ಹೀಗಾಗಿ ನಮ್ಮ ಸುತ್ತಲಿನ ಸಸ್ಯಗಳು ಮತ್ತು ಮರಗಳ ರಚನೆ ಎಷ್ಟು ವಿಶಿಷ್ಟ ಮತ್ತು ಆಸಕ್ತಿದಾಯಕವಾಗಿದೆ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ.